ದೇಶದೆಲ್ಲೆಡೆ ಮನೆ ಮಾಡಿದಂತಹ ಯುಗಾದಿ ಸಂಭ್ರಮ. ಈ ಸಂಭ್ರಮದ ಕುರಿತಂತೆ ಎಕ್ಸ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಭಾಶಯ ತಿಳಿಸಿದ್ದಾರೆ. ದೇಶದೆಲ್ಲೆಡೆ ಮನೆ ಮಾಡಿದ ಯುಗಾದಿ ಸಂಭ್ರಮ. ಯುಗಾದಿ ಹಬ್ಬಕ್ಕೆ ಶುಭಾಶಯ ಕೋರಿದ ಪಿಎಂ ಮೋದಿ. ಎಕ್ಸ್ ಮೂಲಕ ಪ್ರಧಾನಿ ಮೋದಿ ಶುಭಾಶಯ ಕೋರಿದ್ದಾರೆ. ಕನ್ನಡದಲ್ಲೇ ಯುಗಾದಿ ಶುಭಾಶಯವನ್ನ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರು. ನಿಮ್ಮ ಯುಗಾದಿ ಸಡಗರದಿಂದ ಕೂಡಿರಲಿ, ನಾಡಿನ ಜನತೆಗೆ ಮೋದಿ ಯುಗಾದಿ ಶುಭಾಶಯವನ್ನ ಕೋರಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮ ಎಲ್ಲೆಲ್ಲಿಯೂ ಕೂಡ ಮನೆ ಮಾಡಿರುವಂಥದ್ದು. ಈ ಒಂದು ಯುಗಾದಿ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯವರು ಕೂಡ ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನರೇಂದ್ರ ಮೋದಿಯವರ ಎಕ್ಸ್ ಸಾಮಾಜಿಕ ಜಾಲತಾಣದ ಅಕೌಂಟ್ನಿಂದ ಪೋಸ್ಟ್ ಆಗಿರುವಂಥದ್ದು. ಕನ್ನಡದಲ್ಲೇ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿರುವಂಥದ್ದು. ಇಂದು ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಯುಗಾದಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ವಿಶ್ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಮಾಜಿ ಪ್ರಧಾನಿ ಶುಭ ಸಂದೇಶವನ್ನ ಕೂಡ ಕೋರಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಮಾಜಿ ಪ್ರಧಾನಿ ಶುಭ ಸಂದೇಶವನ್ನ ಸಾರಿರುವಂಥದ್ದು ಎಚ್.ಡಿ. ದೇವೇಗೌಡರು. ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಶುಭವಾಗಲಿ, ಭಗವಂತ ಆರೋಗ್ಯವನ್ನ ನೀಡಲಿ, ಶಾಂತಿ ನೆಮ್ಮದಿಯನ್ನ ನೀಡಿ ಕರುಣಿಸಿ ಮತ್ತು ಕಾಪಾಡಲಿ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನಾಡಿನ ಜನತೆಗೆ ಎಚ್.ಡಿ. ದೇವೇಗೌಡರು ಶುಭಾಶಯವನ್ನ ಕೋರಿರುವಂಥದ್ದು. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ಕುರಿತಂತೆ ಈಗಾಗಲೇ ಎಚ್.ಡಿ. ದೇವೇಗೌಡರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಶುಭಾಶಯವನ್ನ ಕೋರಿರುವಂಥದ್ದು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಡಿಕೆ ಶಿವಕುಮಾರ್ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ಎಚ್.ಡಿ. ದೇವೇಗೌಡರು ಕೂಡ ಶುಭ ಸಂದೇಶವನ್ನ ಕೊಟ್ಟಿರುವಂಥದ್ದು. ಒಂದು ಮನವಿ ಪತ್ರದ ಅಂದರೆ ಆ ಫಾರ್ಮೆಟ್ ಅಲ್ಲಿದೆ. ಆದರೆ ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಅಂತ ಕೂಡ ಕೊಟ್ಟಿರುವಂಥದ್ದು. ಬೇವು ಬೆಲ್ಲದ ಒಂದು ಸವಿಯ ಹಬ್ಬ ಇದಾಗಿದೆ. ನಮ್ಮ ಜೀವನದ ಏಳು ಬೀಳುಗಳನ್ನು ಪ್ರತಿಬಿಂಬಿಸುವಂತಹ ಹಬ್ಬ ಇದಾಗಿರುವಂಥದ್ದು. ಅರ್ಥಪೂರ್ಣವಾದಂತಹ ಸಂಭ್ರಮ ಇದಾಗಿದೆ. ಈ ಅರ್ಥಪೂರ್ಣವಾದಂತಹ ಸಂಭ್ರಮದಲ್ಲಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ, ಎಲ್ಲರಿಗೂ ಶುಭವಾಗಲಿ, ಭಗವಂತ ಆರೋಗ್ಯ ಕೊಡಲಿ, ಶಾಂತಿ ಕೊಡಲಿ, ನೆಮ್ಮದಿ ಕೊಡಲಿ, ಕರುಣಿಸಿ ಕಾಪಾಡಲಿ ಎನ್ನುವಂತಹ ಒಂದು ಸಿಹಿಯಾದಂತಹ ಶುಭ ಸಂದೇಶವನ್ನು ನೀಡಿದ್ದಾರೆ ಎಚ್.ಡಿ. ದೇವೇಗೌಡರು.